ದೇವಕಿ ನಂದನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತೋ ಬೆರೆತೋ ನೆನೆವೆನು ದೇವ ಅರಿತೋ ಬೆರೆತೋ ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರೆ ನವೇಶದ ದಾನವಿಹಾರಿ ಕಪಟ ನಾಟಕ ಸೂತ್ರಧಾರಿ ನಾನಾವೇಶದ ದಾನವಿಹಾರಿ ಆನಂದ ಮನಕಾನಂದ ನಿಮ್ಮಯ ಜಾನ ನಿಮ್ಮಯ ಜಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತೋ ಬೆರೆತೋ ನೆನವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಾಂತಾಕಾರ ಕೃಷ್ಣ 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 ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತೋ ಬೆರೆತೋ ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಸ್ವಾಮಿಯು ನಿದ್ರಿಸುವಂತಿದೆ. ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲೇ ಕಾಯುವೆನು. ಏ ಮಾಧವ
ಕೇಳಿಸದೆ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕ? ಏಕೆ, ಏನಾಯಿತು ಸಾತ್ಯಕಿ? ನಾನು ಅದನ್ನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಅಪೌರುಷ ಫಲದಿಂದ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಒಡಗೂಡಿ ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ಏನು ದ್ವಾರಕೆಗೆ ಪ್ರಯಾಣ ಬಳಿಕವೇ ನಾವು ಹೊರಟಿದ್ದು. ಆದರೆ ನಮ್ಮ ಸುದೈವ ಬಲದಿಂದ ನಾವೇ ಮೊದಲು ಬಂದಂತಾಯಿತು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು,
ಅವರವರ ಭಾವಾನುರೂಪವಾದ ಪದವು ಅವರವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದು ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಬರುವ ಅರ್ಜುನ? ಈ ಸಾರಿ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದನು ಅರ್ಜುನ, ಏಕೆ ಬಿದ್ದರು? ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನಿನ್ನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರೀಕನಾಗು. ಶಬರಿಗ ಭಯವನಿತ್ತ ಪ್ರಭುವೇ ಏಳೋ. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ್ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿಂ ಜಾಗೃತನಾಗೆ ಜಾಗೃತನಾಗೆ ಎನ್ನ ಮೊರ ಕೇಳ ಪರಮ ಕೃಪಾಳೋ. ಪರಮಾತ್ಮ ಓ ಸಿಂಧು ಚಲನ ಸುಂದರವದನ, ಓ ಸಿಂಧು ಚಲನ ಸುಂದರವದನ, ದಿಗಿಸಲೋಟದ ಭವ ಬಂಧನ, ದಿಗಿಸಲೋಟದ ಭವ ಬಂಧನ. ಓ ಸಿಂಧು ಚಲನ ಅಗಲದ ನಗದೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಅಗಲದ ನಗದೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಚಲನ ಸುಂದರವದನ, ದಿಗಿಸಲೋಟದ ಭವ ಬಂಧನ, ದಿಗಿಸಲೋಟದ ಭವ ಬಂಧನ. ಯುಗ ಯುಗದ ಪರಿತಾಪವು ನೀನೆ, ನಗು ನಗು ತಲೆಯೇ ಜಗವ ಬೆಳಗಿದೆ. ಹೇ ಪರಮಾತ್ಮ, ಯುಗ ಯುಗದ ಪರಿತಾಪವು ನೀನೆ, ನಗು ನಗು ತಲೆಯೇ ಜಗವ ಬೆಳಗಿದೆ. ಪ್ರಭುನಿದ ಆರ್ಜಿಯ ಅಲೆಗೆ ಮೋಕ್ಷವ ನೀಡಿದ ತಂದೆ. ಪರಮಾತ್ಮ ಪ್ರಭುನಿದ ಆರ್ಜಿಯ ಅಲೆಗೆ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಚಲನ ಸುಂದರವದನ, ದಿಗಿಸಲೋಟದ ಭವ ಬಂಧನ, ದಿಗಿಸಲೋಟದ ಭವ ಬಂಧನ. ಪಾಂಡವರ ಆರಾಧವರಣ್ಯ, ಬ್ರಹ್ಮಾಂಡಗಳು ನೀಲ ಚರಣ್ಯ. ಪಾಂಡವರ ಆರಾಧವರಣ್ಯ, ಬ್ರಹ್ಮಾಂಡಗಳು ನೀಲ ಚರಣ್ಯ. ಅಂಗ ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿತದ ಹೊರಗಿಡಲು. ಅಂಗ ಸಭೆಯೊಳಗೆ
ದ್ರೌಪದಿಯೋ ಅಪಮಾನವ ಸಹಿಸದೆ ಹೊರಗಿಡಲು ಸರಿದತಿ ಬಂದು ಕಾಯತಿ ಬಂದು ನಿಲ್ಲು ಮೌನವೇ ಸನಾತನ. ಸರಿದತಿ ಬಂದು ಕಾಯ್ದನಿ ನಂದು ಎಂದು ಮೌನವೇ ಸನಾತನ. ಓ ಸಿಂಧು ಜಯನ ನರವದನ ನೀಗಿಸಲೋಕದ ಭವ ಬಂಧನ, ನೀಗಿಸಲೋಕದ ಭವ ಬಂಧನ. ಓ ಸಿಂಧು ಜಯನ ಸುಂದರವದನ ಏಳು ಜನಾರ್ದನ. ಪರಮಾತ್ಮ, ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಯಾರು? ಧನಂಜಯ, ಯಾವಾಗ ಬಂದೆ? ಕುಶಲವೇ? ಚೇಚೆ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯೇ ನನಗೆ ಪವಿತ್ರವಾದ ಸ್ಥಾನವಲ್ಲವೇ ಪರಮಾತ್ಮ? ವಾಸುದೇವ, ಯಾರು? ಕುರುಚಕ್ರೇಶ್ವರ. ಓಹೋ ಭಾವ ಕೌರವೇಶ್ವರ, ತಾವು ಯಾವಾಗ ಬಂದಿರಿ? ಕುಶಲವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನ ಬಂದ ತಕ್ಷಣ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ ಕೃಷ್ಣ. ಬಲೆ ಬಲೆ ಕಬಳ ನಾಟಕ ಸೂತ್ರಧಾರಿ. ಹಾಗೇನು ಇಲ್ಲ ಭಾವ, ನೀನು ಬಂದುದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದಿರುವ ಕಾರಣ? ಕೃಷ್ಣ, ಕುರುಪಾಂಡವರಿಗೂ ಭೀಕರ ಸಮರಿಂದ ಬಂದಿರುವುದು ಕುರುಪಾಂಡವರ ಸಂಗ್ರಾಮ. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು? ಕುರುಪಾಂಡವರಿಗೆ ಸಂಗ್ರಾಮವೇ? ಎಂತಹ ದುಡುಕಿನ ಕಾರ್ಯ! ನೋಡಿದೆಯಾ ಪಾರ್ಥ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ಹಾಗಾದರೆ ನೀನು ಸಹ ಯಾದವರ ಸಹಾಯಕ್ಕಾಗಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಕೃಷ್ಣ ಭಾವ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನ್ಯಾಯವನ್ನು ಪಾಲಿಸಿದಂತಾಗುವುದು. ಸುಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವುದರಲ್ಲಿ ಸಂದೇಹ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಆಗಿರಬಹುದು. ಈತನಿಗೆ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಭಾವ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೂ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಸಲಹೆ ರಾಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಮಲೇರಿ ಕೃಷ್ಣ, ರಾಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮರಿದು ನಾರಿ ಮುತ್ತೈದೆ
ರಕ್ತದ ಮಡಿಲಿನ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡಿಲಿನೋ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದರೆ ಸಮಾಧಾನ ಕಾಣುವುದು ಗಮನಿಸಿದರೆ ಸಮಾಧಾನ ಕಾಣುವುದು ಧರಣಿನಾರಿಯ ವರಿಸಿದಳು ಧರಣಿನಾರಿಯರನ್ನು ವರಿಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸಿ ಕೇಳು ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದರೆ ಸಮಾಧಾನ ಕಾಣುವುದು ಗಮನಿಸಿದರೆ ಸಮಾಧಾನ ಕಾಣುವುದು ಧರಣಿನಾರಿಯರನ್ನು ವರಿಸಿದಳು ಧರಣಿನಾರಿಯರನ್ನು ವರಿಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು 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 ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಸುಯೋಧನ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದರೆ ಸಮಾಧಾನ ಕಾಣುವುದು ಗಮನಿಸಿದರೆ ಸಮಾಧಾನ
ಬಾಳು ಎಂಬ ವಿಚಾರವ ಅನುಸರಿಸು ಅನುಸರಿಸು ಅನುಸರಿಸು. ಭಾವ, ಶತಕೋಟಿ ರಾಜರುಗಳು ಈ ಭೂಮಿಯನ್ನು ಆಳು ಎಳೆದು ಹೋಗಿರುವರು. ಅವರ್ಯಾರೂ ಸಹ ಈ ಭೂಮಿಯನ್ನು ಒತ್ತೊಯ್ಯಲಿಲ್ಲ. ಕೇವಲ ರಾಜ್ಯದ ಮೇಲಿನ ಆಸೆಗೋಸ್ಕರ ಪವಿತ್ರವಾದ ಈ ಮಾತೃಭೂಮಿಯಲ್ಲಿ ರಕ್ತದ ಕೋಡಿಯನ್ನು ಅರಿಸುವಿರೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ ಭಾವ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳಬೇಕೆಂಬುದೇ ನನ್ನ ಸಲಹೆ. ಇಷ್ಟ ಭಾವ, ನಿನ್ನ ನೀತಿ ವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬಂದವನಲ್ಲ. ಅಪ್ಪರೆ ತಾನಿದ್ಯೋ ಬದುಕಿದರೆ ಸಾಮ್ರಾಜ್ಯ, ಹೇಗೆ ನನಗೆ ಸಹಾಯ ಮಾಡುವೆಯೋ ಅಥವಾ ಸುಯೋಧನ, ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಆಗಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರ ಭಟರಿಂದ ಕೂಡಿದ ನನ್ನಣ್ಣ ಬಲರಾಮ ಸಹಿತ ಯಾದವ ಕ್ಷೋಣಿ ಸೈನ್ಯವೆಲ್ಲ ಒಂದು ಕಡೆ ಆದರೆ, ಯುದ್ಧ ವಿಮುಖನೂ ನಿರಸ್ತನೂ ಆದ ನಾನೇ ಮತ್ತೊಂದು ಕಡೆ. ಅರ್ಥ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ವಿಮೋಕನು ನಿರಸ್ತ್ರನೂ ಆದ ಇವರನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವಾದರೇನು? ಕೃಷ್ಣ, ಸುಯೋಧನ, ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ಗುರುದೇವ ಬಲರಾಮ ದೇವ ಸಹಿತ ಯಾದವ ರಾಕ್ಷಯಿಣಿ ನನ್ನ ವಶ. ಬಲೆ ಬಲೆ ಕೌರವೇಶ್ವರ, ಚಕ್ರವರ್ತಿಯಾದ ನೀನು ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ಆಗಲಿ, ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಭಾವ, ಕೃಷ್ಣ, ದುರ್ಯೋಧನ, ಬಲಿರೇ ಏನಿದು ಕಣ್ಸನ್ನಯ ಕಪಟ ಮೋಕ್ಷ. ಕೃಷ್ಣ, ದುರ್ಯೋಧನ, ಬಲಿರೇ ಏನಿದು ಕಣ್ಸನ್ನಯ ಕಪಟ ಮೋಕ್ಷ. ಭರತ ಕಂಡ ಸ್ವತಂತ್ರ ಅಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯಾರಿಸಿ ಪಾಂಡವ ಮೃತ್ಯು ಪ್ರಳಯ ಸಿಂಹರಾದ ಧರಣಿ ಸಾಧಕತುರ ಏ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧಂ ಧರಿಸದಿರೇ ಆಯುಧವಂ ಧರಿಸದಿರೇ ಪಾಂಡವರನ್ನೆಂತು ಪಾಲಿಪೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ದುರ್ಯೋಧನ, ಭಕ್ತರನ್ನೆಚ್ಚರಿಸುವ ನನ್ನ ಕಣ್ಸನ್ನೇ ಕಪಟ ಮೋಸವನ್ನು ನಾನೇನು ಅರಿಯುವುದೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ. ಅದರಲ್ಲೂ ಈ ಪಾರ್ಥ ನಿನ್ನ ಪ್ರಾಣ ಸಖ. ಆದರೂ ಬಾಲಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಪರವಾಗಿಯೂ ಕಾಪಾಡುವುದಲ್ಲಿ ಒಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟಾದಿ ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ಆ ಮಾತುಗಳೆಲ್ಲ ಹೀಗೆ ತಕ್ಕೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಹಳ ಸಂತು ಫಲಿಸುತ್ತೆಂದು ಇಗ್ಗಬೇಡವೋ ಮಾಧವ. ಮುಂದೆ ಸಂಧಿಸೋಣ. ಭೀಕರ ಸಬರ ಕರುಣಾ
ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಭಕ್ತರ ಪೊರೆಯ ಭಗವಂತನೇ ಮುಕ್ತಿಯ ಕೊಡುವ ಮುರಗರಿಯೇ ಭಕ್ತರ ಪೊರೆಯ ಭಗವಂತನೇ ಮುಕ್ತಿಯ ಕೊಡುವ ಮುರಗರಿಯೇ ಭಕ್ತರ ಪೊರೆಯ ಭಗವಂತನೇ ಮುಕ್ತಿಯ ಕೊಡುವ ಮುರಗರಿಯೇ ಪರಮಾತ್ಮ ಭಕ್ತರ ಪೊರೆಯ ಭಗವಂತನೇ ಮುಕ್ತಿಯ ಕೊಡುವ ಮುರಗರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಅಂಜದೊಳ್ಳಾದ ಶಮನ ಮೋಹನ ಕಾರುಣ್ಯ ಗುಣಚೇಲ ನವಚೇತನ 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 ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯವರ್ತದ ಯೋಗಿ ಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿರೋನು. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ ಎಂತಹ ಅಕಾರ್ಯದ ಮಾತು. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಹೊರೈನಾಶ್ರಯಿಸುವ ಮಂದಮತಿಯಂತೆ ನಿರಸ್ತ್ರನಾದ ನನ್ನನ್ನು ಪಡೆಯಬಹುದೇ? ಪರಮಾತ್ಮ, ಪಾರ್ಥ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಮಾಧವ ದಯದೇ ದಯದೇ ಮಾಧವ ದಯದೇ ಗಗನೆ ಪರಮಾತ್ಮ ಜಗದೆ ಮುರಕರಿ ನಿಲಯ ಒಲುಮೆಯ ಬಲದೆ ಪರಮಾತ್ಮ ಮುರಕರಿ ನಿಲಯ ಒಲುಮೆಯ
ಕಾತುರವೇ ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ಕರದೊಳು ಗಾಂಡೀವ ಹಿಡಿದಿದೆಯೋ ದೃಢದಿ ಪರಮಾತ್ಮ ಕರದೊಳು ಗಾಂಡೀವ ಹಿಡಿದಿದೆಯೋ ದೃಢದಿ ಎದೆಗೆಡದಿರುವುದೋಕೆ ಕಡು ಬೀರಲಿ ಎದೆಗೆಡದಿರುವುದೋಕೆ ಕಡು ಬೀರಲಿ ಕಾತುರವೇ ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ವಿಜಯಕ್ಕೆ ಕಾರಣ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದನ ತೋರೆವೆ ಅನವರತವು ನಿನ್ನ ಬಿಡದನ ತೋರೆವೆ ಮನದನು ಮಾನವ ಸಾಧಿಸು ಕಾರ್ಯವ ಭಯವೇ ತಗೆದು ಸಾಧಿಸು ಕಾರ್ಯವ ಭಯವೇ ತಗೆದು ಸಾಧಿಸು ಕಾರ್ಯವ ಭಯವೇ ತಗೆದು ಕಾತುರವೇ ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನಿನ್ನನ್ನು ಹೊಂದಿದೆನು ಪರಮಾತ್ಮ. ನಿರ್ಗತಿಕರ ಗತಿಯು ನಿನ್ನ ವರದಾಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು.
ಅಷ್ಟೇ ಏಕೆ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಈಗ ನನಗೆ ಅನುಮತಿಯನ್ನು ಕೊಡ ಪರಮಾತ್ಮ, ಪುನಃ ಬಂದು ಕಾಣುವೆನು. ಪಾರ್ಥ, ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥ್ಯನ್ನಾಗಿ ಮಾಡಿಕೊಂಡೆ. ಆಗಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಹೋಗಿ ಬಾ ಪಾರ್ಥ, ನಿನಗೆ ಮಂಗಳವಾಗಲಿ. ಧನ್ಯನಾದನ ಅರಿಯೇ ಧನ್ಯನಾದನ ಮನ್ಯನಾದೆಯೆಂದು ತವ ಕರುಣೆಯ ಭವದೆ ಧನ್ಯನಾದನ ಅರಿಯೇ ಧನ್ಯನಾದನ ಪರಮಾತ್ಮ. ಪರಿಪರಿಯ ಪರಿಭವದಿಂದ ಧರೆಯಲು ವೇಲಯ್ಯ ನಾನು. ಪಾರ್ಥ, ಪರಿಪರಿಯ ಪರಿಭವದಿಂದ ಧರೆಯಲು ವೇಲಯ್ಯ ನಾನು. ಮಾಧವನೇ ನನಗೊಲಿದೋ ಸಾರಥಿಯ ಭಾರವ ವಹಿಸಿದೆಯ ಪರಿಹರಿಸಿದ. ಪರಿಕರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇದುವೇ ಧನ್ಯನಾದನ ಅರಿಯೇ ಧನ್ಯನಾದನ ಮನ್ಯನಾದೆಯೆಂದು ನಿಮ್ಮ ತವ ಕರುಣೆಯ ಬಲವೇ ಧನ್ಯನಾದನ ಅರಿಯೇ ಧನ್ಯನಾದನ. ಸದನದಲ್ಲಿ ಕುರುಪತಿ ಜಯವ ಅಬಗೆಡಿದೆ ಗೆಲುವ ತರುವೆ ನಾನು. ಸದನದಲ್ಲಿ ಕುರುಪತಿ ಜಯವ ಅಬಗೆಡಿದೆ ಗೆಲುವ ತರುವೆ ನಾನು. ಮಾಧವನೇ ನನಗೊಲಿದೋ ಸಾರಥಿಯ ಭಾರವ ವಹಿಸಿದೆಯ ಪರಮಾತ್ಮ. ಮಾಧವನೇ ನನಗೊಲಿದೋ ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದನ ಅರಿಯೇ ಧನ್ಯನಾದನ ಧನ್ಯನಾದನ ಧನ್ಯನಾದನ. ಎಂದು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೇ ಇದ್ದರು ಮದ್ದವನೆ ಬಲವುಳ್ಳ ಬಲರಾಮದೇವ ಸಹಿತ ಯಾದವರ ಸೈನ್ಯವೆಲ್ಲವೂ ಸಿಕ್ಕಿದಂತಾಯಿತು. ಇನ್ನು ಎಲವೋ ದ್ವಿತೀಯ ಪಾಂಡವ ಮಾರ್ಗದ ಉಕ್ಕಿ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ಎನ್ನ ಒಡಲನ್ನು ತೀರಲು ಈ ನನ್ನ ಉಕ್ಕಿನ ಬಾಹುಗಳು ಹೇಗೆ ನರ್ತಿಸುತ್ತಿವೆ. ಇನ್ನು ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಲೇಬೇಕು. ಹಸ್ತಿನಾವತಿ ರಾಜಸಿಂಹಾಸನ ನನ್ನ ವಶ. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಆ ಮಣಿಮುಕುಟ ಸವಾಲನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡವಾದ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ.
ಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತೋತ ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮರು, ಎಲ್ಲ ಶಕುನಿ ಸೈಂಧವಾದಿ ವೀರ ಯೋಧರು. ಚಾತ ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮರು, ಎಲ್ಲ ಶಕುನಿ ಸೈಂಧವಾದಿ ವೀರ ಯೋಧರು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನು, ಪಾರ್ಥನ ತೀರ ಆರಿಸುವ ವೀರ ಸೈನ್ಯನು. ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನು, ಪಾರ್ಥನ ತೀರ ಆರಿಸುವ ವೀರ ಸೈನ್ಯನು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಪ್ರಿಯ
ಸನಿ ದ ಮಗಮ ಸಾ ಸಮಗಮ ಗಾಮ ಧನಿ ಸಾ ಧನಿ ಸನಿ ದ ಮಗಮ ಸಾ ಸಮಗಮ ಗಾಮ ಧನಿ ಸ ಗಸನಿ ಸನಿ ದ ಧನಿ ದ ಪಮದ ಗಮ ಗಮದನಿ ಸ ಗಮದನಿ ಸ ಗಮದನಿ ಏನಿ ಮಹಾನಂದವೇ ಗೋಪಾಮಿನಿ ಏನಿ ಸಂಭ್ರಮದಂಡವೇ ಬಲು ಚಂದವೇ ಏನಿ ಮಹಾನಂದವೇ ರುಕ್ಮಿಣಿ ಮೋದ ಏನಿ ಮೌನದ ನಾದ ಏನಿ ಜೀವನ್ಮೋದ ಏನಿ ವಿನೋದ ಏನಿ ಋತಾಮೋದ ಏನಿ ಮೌನದ ನಾದ ಏನಿ ಜೀವನ್ಮೋದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದವೇ ಬಲು ಚಂದವೇ ಏನಿ ಮಹಾನಂದವೇ ಮಗ ಸಗ ಮಾಮ ನಿದ ಮದ ನೀ ಸಾನಿ ದದಿ ಸಾ 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 ರುಕ್ಮಿಣಿ ಮಗ ಸಗ ಮಾಮ ನಿದ ಮದ ನೀ ಸಾನಿ ದದಿ ಸಾ 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 ಮಗ ಸಗ ಮಮ ನಿದ ಮದ ನೀ ಸಾನಿ ದದಿ ಸ ರುಕ್ಮಿಣಿ ಮಾದ ಸಗ ಮಮ ನಿದ ಮದ ನಿ ಸಾನಿ ದದಿ ಸಗ ಧನಿ ಸಗ ಸನಿ ನಿ ಸನಿ ಧನಿ ದ ಪಮದ ಮದ ನಿ ಸ ಗಮದ ನಿ ಸ ಗಮದ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ಆನಂದದ ಗುಣಯ ಆನಂದದ ಸುದಯ ಬೀರುವ ಸುಂದರಿಯೇ ಆನಂದದ ಸುದಯ ಬೀರುವ ಸುಂದರಿ ಮಧು ಮಾಧುರಿ ಸುರ ಸುಂದರಿ ಸುಗುಣಾಂಕರಿ 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 ಮಧುರ ತರಂಗ ಸುನಾದ ಬೇರುವ ಮಧುರ ತರಂಗ ಸುನಾದ ಬೇರುವ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ದೇವ ಪ್ರೇಯಸಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ,
ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯೋತ್ತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿವರೆಗೂ ಎಲ್ಲಿಯುಗಾಗದ ಚಿಂತೆ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಸಮರದಂಡವಿಂದುಧರಣಿ ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ಕರ್ಮಯುಕ್ತವಿಲ್ಲದಗಿ ಧರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ವೈವಿಧ್ಯತೆ ಶಾಂತೆ ಕಾಂತೆ, ಪ್ರೇಮ ಪೂರಿತೆ
ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ಈ ಮಾನವ ಲೋಕವನ್ನು ಪ್ರಳಯಾವರ್ತಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವೊಂದನ್ನೇ ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುನ್ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಾಯವವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಶ್ಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ರುಕ್ಮಿಣಿ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುತ್ತೇನೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯ. ಸಿಂಧು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ. ಕುಸುಮನ ಎಳೆನೀನ, ಕುಸುಮನ ಎಳೆನೀನ, ಕುಸುಮನ ಎಳೆನೀನ, ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ, ಬಂದ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ, ಮನ ಮಂದಿರದಳು
ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ